21ನೇ ಶತಮಾನದಲ್ಲೂ ಅಸ್ಪೃಶ್ಯತೆ ಎಂಬ ಆರ್ತನಾದ ಕೇಳಿ ಬರ್ತಾ ಇದೆ. ದೇವಸ್ಥಾನಕ್ಕೆ ದಲಿತರು ಹೋಗಿದ್ದಕ್ಕೆ ಭೀಕರ ದಾಳಿಯಾಗಿದೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ಕೃತ್ಯ ನಡೆದಿರುವಂತದ್ದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ನಂದಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬಸವೇಶ್ವರ ದೇವರ ಜಾತ್ರೆಯಲ್ಲಿ ಗಲಾಟೆಯಾಗಿದೆ. ದೇವಸ್ಥಾನದ ಒಳಗೆ ದಲಿತರು ಹೋದ್ರು ಅಂತ ಹೊಡೆದಾಡ್ಕೊಂಡಿದ್ದಾರೆ. ನೀನು ದಲಿತ, ದೇವಸ್ಥಾನಕ್ಕೆ ಯಾಕೆ ಬಂದೆ ಅಂತ ನಿಂದಿಸಿ ಹೊಡೆದಾಟ ಮಾಡಿರುವಂಥದ್ದು. ರಮೇಶ್ ಎಂಬಾತನ ಮನೆಗೆ ನುಗ್ಗಿ ಥಳಿಸಿದಂಥ ಆರೋಪ ಕೇಳಿ ಬರ್ತಾ ಇದೆ. ಈ ವೇಳೆ ವಾದ ಪ್ರತಿವಾದ ಬೆಳೆದು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಕಲ್ಲು ದೊಣ್ಣೆಯಿಂದ ಜಗಳ ಮಾಡಿಕೊಂಡಿದೆ ಎರಡು ವರ್ಗಗಳು. ಹಲ್ಲೆಗೊಳಗಾದ ರಮೇಶ್ ತಾಯಿ ಹೇಮವರಿಂದ ದೂರು ಕೂಡ ಕೊಡಲಾಗಿರುವಂಥದ್ದು. ಹಲಗೇರಿ ಪೊಲೀಸ್ ಠಾಣೆಯಲ್ಲಿ 30 ಜನರ ಮೇಲೆ ಕೇಸ್ ದಾಖಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ನಂದಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಈಗಲೂ ಕೂಡ ಅಸ್ಪೃಶ್ಯತೆಯ ಆರ್ತನಾದ ಕೇಳಿ ಬರ್ತಾ ಇದೆ. ಗ್ರಾಮದಲ್ಲಿ ಬಸವೇಶ್ವರ ಜಾತ್ರೆ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದಾರೆ. ಸೊ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಗಲಾಟೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ 21ನೇ ಶತಮಾನದಲ್ಲೂ ಕೂಡ ಇನ್ನೂ ಈ ಅಸ್ಪೃಶ್ಯತೆ ಜೀವಂತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಹಲಗೇರಿ ಪೊಲೀಸ್ ಠಾಣೆಯಲ್ಲಿ 30 ಜನರ ಮೇಲೆ ಕೇಸ್ ದಾಖಲಾಗಿದೆ. ನಂದಿಹಳ್ಳಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗ್ತಿದೆ. 30 ಆರೋಪಿಗಳನ್ನ ಬಂಧಿಸಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ಮನವಿಯನ್ನ ಮಾಡಲಾಗಿದೆ. ಈಗಾಗಲೇ ನಂದಿಹಳ್ಳಿಯಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ ಎಸ್ಪಿ ಶಿವಕುಮಾರ್ ಗುಣಾರೆ ಅವರು. ಗ್ರಾಮದಲ್ಲಿ ಶಾಂತಿ ಕೆಡದಂತೆ ಎಲ್ರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸೋದಾಗಿ ಎಸ್ಪಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಂದಿಹಳ್ಳಿ ಗ್ರಾಮದಲ್ಲಿ ದಲಿತರು ಪ್ರತಿಭಟನೆ ಮಾಡ್ತಿದ್ದಾರೆ ಒಂದು ಕಡೆ. ಸೊ 30 ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟಿಸ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಲೂ ಕೂಡ ಈ ರೀತಿಯಾದಂತಹ ಅಸ್ಪೃಶ್ಯತೆ ಅನ್ನೋದು ಜೀವಂತವಾಗಿದೆಯಾ? ಅದು ಕೂಡ ಸಿಎಂ ಅವರ ತವರು ಜಿಲ್ಲೆಯಲ್ಲಿ ಆಗಿದೆ. ಸೊ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಕ್ರಮ ಕೈಗೊಂಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ? ಖಂಡಿತ ಚೇತನ್, ನೀವೇನು ಈ ಪ್ರಶ್ನೆ ಕೇಳಿದ್ರಿ, ಖಂಡಿತ ಇದೆಲ್ಲವೂ ಕೂಡ ಏನಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿರುವಂತಹ ರಾಣೆಬೆನ್ನೂರು ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ಏನು ಒಂದು ತಿಳಿದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಏನಂತ ಪ್ರಶ್ನೆ ಹಾಕಿರುವಂತದ್ದು. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಜೊತೆಗೆ ಇದು ಸಿಎಂ ತವರು ಕ್ಷೇತ್ರ ಆಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಗಳು ಬೆಳಕಿಗೆ ಬಂದದ್ದು ನಿಜಕ್ಕೂ ಕೂಡ ಏನಂತಂದ್ರೆ ಒಂದು ದುರಂತವೇ ಅಂತ ಅನ್ಬೋದು. ಈಗ ನೀವೇನು ಘಟನಾವಳಿಗಳಲ್ಲಿ ನೋಡ್ತಾ ಇದ್ರಿ, ಅಲ್ಲಿ ಒಂದು ರಮೇಶ್ ಮಲ್ಲಾಡ್ದೆಂಬ ಏನು ಒಬ್ಬ ವ್ಯಕ್ತಿ ಕಳೆದ 3 ದಿನಗಳ ಹಿಂದೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಹಲ್ಲೆ ಆಗಿರುವಂತಹ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ 30 ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಗೆ ಕಳೆದ 2 ದಿನಗಳಾದ್ರೂ ಕೂಡ ಆರೋಪಿಗಳು ಬಂಧನವಾದ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಂಡಿರುವಂತದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ದಲಿತ ಸಂಘಟನೆಗಳು ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಸ್ಥಳಕ್ಕೆ ಎಸ್ಪಿ ಶಿವಕುಮಾರ್ ಗುಣಾರಿಯವರು ಕೂಡ ಈಗಾಗಲೇ ಶಾಂತಿ ಸಭೆಯನ್ನ ಮಾಡಿ ಪರಿಸ್ಥಿತಿಯನ್ನು ತಕ್ಕ ಮಟ್ಟಿಗೆ ಈಗಾಗಲೇ ಹತೋಟಿಯಲ್ಲಿ ತಂದಿರುವಂತದ್ದು. ಈಗ ನಾವು ಆರೋಪಿಗಳು ಏನಿದ್ದಾರೆ 30 ಜನ ಏನು ಸವರ್ಣೀಯರು ಏನಿದ್ದಾರೆ, ಹಲ್ಲೆ ಮಾಡಿರ್ತಕ್ಕಂಥ ಸವರ್ಣೀಯರು ಇಂದು ರಾತ್ರಿ ಒಳಗಡೆ ಅವ್ರನ್ನ ಬೆಳಗ್ಗೆ ಆಗೋದ್ರೊಳಗಡೆ ಬಂಧಿಸಬೇಕು. ಇಲ್ಲವಾದ್ರೆ ಮತ್ತೆ ನಾಳೆ ನಾವು ದೊಡ್ಡದಾಗಿರ್ತಕ್ಕಂಥ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಈಗಾಗಲೇ ದಲಿತ ಮುಖಂಡರು ಏನಿದ್ದಾರೆ, ದಲಿತ ಸಂಘಟನೆಗಳಿದ್ದಾವೆ, ಈಗಾಗಲೇ ಎಚ್ಚರಿಕೆ ನೀಡಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ಪೊಲೀಸ್ ಭಾರಿ ಬಿಗಿ ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ರಮೇಶ್, ನೀವು ಒಂದ್ ನಿಮಿಷ ಹಂಗೆ ಹೋಲ್ಡಲ್ಲಿರಿ. ಇನ್ನೊಂದ್ ಕಡೆ ಈಗ ಏನು ಹಲ್ಲೆಗೆ ಒಳಗಾಗಿರುವಂತಹ ಏನು ರಮೇಶ್ ಅವರೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್ ಅವರೇ, ಇಲ್ಲಿ ದೇವಸ್ಥಾನಕ್ಕೆ ಒಳಗೆ ಹೋಗಿದ್ದಕ್ಕೆ ಗಲಾಟೆ ಆಗಿದ್ದು ನಿಜಾನಾ? ಇನ್ನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ರಾ ಅಂತ? ಹೌದು ಸರ್, ನಾವು ದೇವಸ್ಥಾನಕ್ಕೆ ಹೋದದ್ದು ನಿಜ ಸರ್, ಗಲಾಟೆ ಆಗಿದ್ದು ನಿಜ. ನಾವು ಸ್ಟೇಷನ್ಗೆ ಅಲ್ಲಿ ಗಲಾಟೆ ಆಗಿತ್ತು ಸರ್. ನೈಟ್ ಮತ್ತೆ ಡಿಜೆ ಚಲೋ ಆಗಿತ್ತು ಸರ್. ನೈಟ್ ಡಿಜೆ ಚಲೋ ಆದ್ರೆ ಅಲ್ಲಿ ನಮ್ಮ ಹುಡುಗರು ಕುಣಿಯಕ್ ಹೋಗಿದ್ರು ಸರ್. ಇವ್ರು ಮಾದಿಗೆರ್ ನೀವು ಅಂತವ್ರ ನೀವು ಇದೆಲ್ಲ ಬರ್ಬಾರ್ದು, ನಿಮ್ಗೆ ಕಾಲು ಬಿಡಿತವು ಹಾಗೆ ಈಗ ಅಂತ ಹೇಳಿದ್ರು ಸರ್. ಸುಮಾರು ಎಷ್ಟು ಜನ ಹೋಗಿದ್ರು ಅಂತ ಇವರೆಲ್ಲ? ಸರ್ ಅಲ್ಲಿ ಒಂದ್ 5-6 ಜನ ಹೋಗಿದ್ರು ಸರ್. ನಮ್ಮ ಹುಡುಗರು ಸಣ್ಣ ಹುಡುಗರೆಲ್ಲ ಇದ್ರು ಸರ್.
ಆದ್ರೆ ನಮ್ಮ ಸುನೀಲ್ ಅಂತ ಒಂದು ಹುಡುಗ ಇದ್ರು ಸರ್, ಅಲ್ಲಿ ನಮ್ಮ ಅಣ್ಣಾರ್ ನಿಂತ್ಕೊಂಡ್ ನೋಡೋರ್ ಸರ್. ಅವ್ರು ನಾನು ಮನ್ಯಾಗ ಊಟ ಮಾಡ್ತಾ ಇದ್ದೆ. ಮಾಡೋ ಹೊತ್ನಾಗ ಹಿಂಗ ಗಲಾಟೆ ಆಗತ್ ಬಾರಪ್ಪ ಇಲ್ಲಿ ಅಂತ ಅಂದ್ರು ಸರ್. ಹಂಗಾಗಿ ಮತ್ತೆ ಅಲ್ಲಿ ಹೋಗಿ ಯಾಕಣ್ಣ ಹಂಗ್ ಮಾಡಕತ್ರಿ, ಸಾಯಂಕಾಲ ಬಂದು ನೋಡಿದ್ರು ಅವಾಗ ಹಂಗ ಮಾಡಿದ್ರು, ದೇವಸ್ಥಾನಕ್ ಬಿಡ್ಲಿಲ್ಲ. ಈಗ ಕುಣಿಯಕ್ಕೂ ಬಿಡಂಗಿಲ್ಲ ಅಂದ್ರೆ ಹೆಂಗಣ ನಾವ್ ಹೆಂಗ್ ಬದುಕ್ಬೇಕಣ್ಣ ನಾವು ಅಂತ ಕೇಳಿದ್ದೇನ್ ಸರ್. ನಿಂದೇನಪ್ಪ ಅವಳಿ ನಿನ್ ಬಾಳ ಆಗೈತಿ ಹಾಗೆ ಹೀಗೆ. ಈಗ ಏನು ಕಂಪ್ಲೇಂಟ್ ಆಗಿದೆಯಲ್ಲ, 30 ಜನರ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದಾರಾ ಏನು ಅಂತ? ಸರ್ ಇನ್ನೂವರೆಗೆ ಆದ್ರೂ ಅರೆಸ್ಟ್ ಮಾಡಿಲ್ಲ ಸರ್ ಇನ್ನು. ಈಗ ಶಾಂತಿ ಸಭೆ ಬೇರೆ ಮಾಡಿದ್ದಾರೆ SP ಅವರು. ಸೊ ಏನಂತ ಭರವಸೆ ಕೊಟ್ರು? ಕಂಪ್ಲೇಂಟ್ ಆಗಿದೆ, ಸೊ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದಾರಲ್ಲ, ಇನ್ನೂವರೆಗೂ ಅರೆಸ್ಟ್ ಆಗಿಲ್ವಾ ಅಂತ? ಹೌದು ಸರ್, ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಸರ್. ನಮ್ಗೆ ತನಿಖೆ ಮಾಡ್ತೀವಿ, ಸಂಬಂಧಪಟ್ಟ ಯಾರೇ ಆಗಿರ್ಲಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ, ನಿಮ್ ಪರವಾಗಿ ನಾವು ಹೋಗ್ತೀವಿ. ಓಕೆ, ಎಷ್ಟು ಜನರ ಮೇಲೆ ಹಲ್ಲೆ ಆಯ್ತು? ಯಾರಿಗಾದ್ರೂ ಏನಾದ್ರೂ ಆಗಿದ್ಯಾ ಅಂತ ಗಾಯಗಳ? ಹಂಗೆ ಇಲ್ಲ ಸರ್, ಗಾಯ ಏನಾಗಿದ್ರು ಸರ್, ದುಡಿಯಾಡಿದ್ರು ಸರ್, ಒಂದ್ 2 ಸಲ ಹೊಡೆದಿರ ಕಪ್ಪಳಕ್ಕೆ. ಅಂಗಿ ಎಲ್ಲ ಅರ್ದು ಇದ್ ಮಾಡಿದ್ರು ಸರ್. ನಾನು ಹಾಗಾಗಿ ನಾನು ಸ್ಟೇಷನ್ಗೆ ಹೋಗಂಬರಿಯಪ್ಪ ಅಂತ ನಮ್ಮ ಹುಡುಗರು ಕರ್ಕೊಂಡು ಟಾಟಾ ಎಸಿ ಮಾಡ್ಕೊಂಡು ಸ್ಟೇಷನ್ಗೆ ಹೋದಿ ಸರ್. ನಾವು ಸ್ಟೇಷನ್ಗೆ ಆ ಕಡೆ ಹೋದಾಗ ಈ ಕಡೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಹಚ್ಚಿರ್ತಾರ ಅಲಿಗೇರಿ ಪೊಲೀಸ್ ಠಾಣೆಗೆ. ಓಕೆ, ಈಗ ಶಾಂತಿ ಸಭೆ ನಡೆಸಿದ್ರಲ್ಲ SP ಅವರು ಶಾಂತಿ ಸಭೆ ನಡೆಸಿದಂತ ಸಂದರ್ಭದಲ್ಲಿ ಮೇಲ್ವರ್ಗದವ್ರು ಏನ್ ಹೇಳಿದ್ರು? ಅವ್ರ ತಪ್ಪನ್ನು ಒಪ್ಕೊಂಡ್ರ? ಏನ್ ಹೇಳಿದ್ರು ಅಂತ? ಸರ್ ಇನ್ನು ಶಾಂತಿ ಸಭೆ ನಡೆಸಿಲ್ಲ ಸರ್. ಇನ್ನು ಇವಾಗ ಬಂದಿದ್ದಾರೆ ಸರ್. ಹಂಗೆ ಬಂದು ನಮ್ಮ ಓಣಿ ಒಳಗೆ ನೋಡ್ಕೊಂಡು ಎಲ್ಲರಿಗೂ ಶಾಂತವನ್ನ ಹೇಳಿ ಹೋದ್ರು ಸರ್. ಹೆಣ್ಮಕ್ಳೆಲ್ಲ ಬಹಳ ಭಯಭೀತಿ ಆಗಿದೆ ಸರ್. ನಿನ್ನೆ ನೈಟ್ ಒಂದ್ ಸ್ವಲ್ಪ ಬೆಂಕಿ ಬಿದ್ದಿತ್ತು, ಬೈಕಿಗೆಲ್ಲ ಬೆಂಕಿ ಹಾಕಿ ಇದು ಮಾಡಿದ್ರು ಸರ್. ಬ್ಯಾನರ್ಗೆ, ಅಂಬೇಡ್ಕರ್ ಬ್ಯಾನರ್ಗೆಲ್ಲ ಬೆಂಕಿ ಹಾಕಿ ಇದು ಮಾಡಿದ್ರು ಸರ್. ಹಂಗಾಗಿ ಶಾಂತವನ್ನ ಹೇಳಿ ಹೋಗ್ತಂದ್ ಬಂದ್ರು ಸರ್. ರಮೇಶ್ ಅವರೇ, ಈ ಹಿಂದೆ ಯಾವಾಗಾದ್ರೂ ಈ ರೀತಿ ಆಗಿತ್ತಾ? ಈ ರೀತಿ ದಲಿತರ ಮೇಲೆ ಯಾವಾಗಾದ್ರೂ ಹಲ್ಲೆ ಆಗಿತ್ತಾ? ಅಂದ್ರೆ ಯಾಕಂದ್ರೆ ಜಾತ್ರೆ ಅಂದ್ರೆ ವರ್ಷ ಆಗ್ತಾ ಇರುತ್ತೆ, ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಹಿಂದೆ ಯಾವತ್ತಾದ್ರೂ ಈ ರೀತಿ ಆಗಿತ್ತಾ ಅಂತ? ಸರ್ ಒಂದು 2016 ಒಳಗೆ ನಮ್ಮ ಚಿಕ್ಕಪ್ಪರ ಒಬ್ರು ತೀರ್ಕೊಂಡಿದ್ರು ಸರ್. ನಮಗೆ ಸ್ಮಶಾನ ಇದ್ದಿಲ್ಲ ಸರ್. ನಾವು ಊರಕ್ಕೆ ಹಳ್ಳದಾಗ ಹೋಗಿಬೇಕಿತ್ತು. ಅವು 5ರಿಂದ 6 ಮಂದಿ ಸತ್ರು ಸರ. ಅವಾಗ ಅವ್ರು ಕೇಳೋದು, ಸರ್ ಗೊಡ್ರೆ ಎಲ್ಲಿ ಹೋಗಿಬೇಕ್ರಿ ಅನ್ನೋದಕ್ಕೆ, ಯಾವ್ರ ಹೊಲ್ದಾಗ ಹೋಗಿರಿಪಾ, ಇವ್ರ ಹೊಲ್ದಾಗ ಹೋಗಿರಿ, ಅವಾಗ ಹೋಗಿರಿ ಅಂತಂದ್ರು. ನಾವ್ ಸರ್ ಅಲ್ಲಿ ಜಾಲಿ ಬೆಳತ್ತು. ಅವ್ರು ಹೊಲ ಮಾಡಕಂತಂದು ಅವ್ರು ಬಂದ್ರು ಸರ್, ಹೊಲ ಬಿಡಿಸಂದ್ರು ಅವ್ರು. ನಾವ್ ಹೊಲ ಮಾಡ್ತೇವಿ ಅಂತಂದು ಹೇಳಿ ಸರ್. ಹಾಗಾಗಿ ನಾವು ಎಲ್ಲ ಬಿಟ್ಟು ಮತ್ತೆ ಅವ್ರಿಗೆ ಕೇಳಿದ್ವಿ, ಮತ್ತೆ ಎಲ್ಲಿ ಹೋಗಿಬೇಕ ಜಾಗ ಅಂತ ಇಲ್ಲ, ನಾವು ಅದ ಸ್ಮಶಾನ ಹಿಂದೂ ಸ್ಮಶಾನದಾಗ ನಾವು ಹೋಗಿತೀವಿ ಅಂತಂದು ನಾವು ಹೋಗಿ ಗುಂಡಿ ತಕ್ಷ ಹೊತ್ನಾಗ ಊರಿಂದ ಅದನ್ನ ಹೆಣ ಹೋಗಿದ್ವಿ. ಇಲ್ಲ ಅಂದ್ರೆ ನೀವು ಹೆಣ ತಕೊಂಬರ್ರಿ, ಇಲ್ಲ ಜೀವನ ಮಾಡಿ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. Yeah.